ಹೆಸರಾಂತ ಸಮಾಜ ಸೇವಕ ಹಾಗೂ ಹಾಸನಾಂಬೆಯ ಪರಮ ಭಕ್ತ ಪ್ರಸನ್ನಗೌಡ ಅವರ ಸರಳತೆ ಮತ್ತು ಸೇವಾ ಮನೋಭಾವಕ್ಕೆ ಸ್ಯಾಂಡಲ್ವುಡ್ನ ಹಿರಿಯ ನಟ ವಿನೋದ್ ರಾಜ್ಕುಮಾರ್ ಮನಸೋತಿದ್ದಾರೆ. ಪ್ರಸನ್ನಗೌಡರ ಕಾರ್ಯವೈಖರಿ ಮತ್ತು ಅವರ ವ್ಯಕ್ತಿತ್ವವನ್ನು ನಟ ವಿನೋದ್ ರಾಜ್ಕುಮಾರ್ ಮುಕ್ತ ಕಂಠದಿಂದ ಪ್ರಶಂಸಿಸಿದ್ದಾರೆ. ಪ್ರಸನ್ನಗೌಡರ ಬಗ್ಗೆ ಮಾತನಾಡಿರುವ ಅವರು, ಪ್ರಸನ್ನಕುಮಾರ್ ಅವರ ಹೆಸರಿನಲ್ಲಿಯೇ ಒಂದು ಪ್ರಸನ್ನತೆ ಇದೆ. ಅವರು ಸರ್ಕಾರಿ ಶಾಲೆಯಲ್ಲಿ ಓದಿದವರು ಎಂಬುದು ಅವರ ಹೆಮ್ಮೆ. ಇಂದಿನ ಕಾಲದಲ್ಲಿ ದೊಡ್ಡ ಶ್ರೀಮಂತರಾಗುವುದಕ್ಕಿಂತ ತಂದೆ ತಾಯಿಗೆ ಒಳ್ಳೆಯ ಮಗನಾಗಿರುವುದು ದೊಡ್ಡ ಸಾಧನೆ. ಪ್ರಸನ್ನ ಅವರ ಮುಖಚರ್ಯೆ ಮತ್ತು ನಡೆ ನುಡಿಗಳನ್ನು ನೋಡಿದರೂ ಅವರು ಹೆತ್ತವರಿಗೆ ಅತ್ಯಂತ ಪ್ರೀತಿಯ ಮತ್ತು ಜವಾಬ್ದಾರಿಯುತ ಮಗನಾಗಿದ್ದಾರೆ ಎಂಬುದು ಸ್ಪಷ್ಟವಾಗುತ್ತಿದೆ ಎಂದು ಭಾವುಕರಾಗಿ ನುಡಿದರು. ಪ್ರಸನ್ನಗೌಡರ ಮುಂದಿನ ಜೀವನದ ಬಗ್ಗೆ ಹಾರೈಸಿದ ಅವರು, ಭಗವಂತನು ಪ್ರತಿಯೊಬ್ಬರಿಗೂ ಸಂಗಾತಿಯನ್ನು ಸ್ವರ್ಗದಲ್ಲೇ ನಿರ್ಧರಿಸಿರುತ್ತಾನೆ. ಪ್ರಸನ್ನ ಅವರಿಗೆ ಶೀಘ್ರದಲ್ಲೇ ಉತ್ತಮ ಸಂಸ್ಕಾರವುಳ್ಳ ಸಂಗಾತಿ ದೊರೆಯಲಿ. ಅವರ ವೈವಾಹಿಕ ಜೀವನ ಸುಖಮಯವಾಗಿರಲಿ ಎಂದು ಶುಭ ಹಾರೈಸಿದರು. ನೋಡಿ, ಪ್ರಸನ್ನ ಕುಮಾರ್ ಹೆಸರಲ್ಲೇ ಪ್ರಸನ್ನತೆ ಇದೆ. ಹಾಗಾಗಿ ಅವ್ರ ಹತ್ರ ಮಾತಾಡಿ, ಸರ್ ನಾನು ಗೌರ್ಮೆಂಟ್ ಸ್ಕೂಲ್ನಲ್ಲಿ ಓದ್ದು ಅನ್ನೋಂತ ಹೇಳಿದ್ರು. ನಾನು ಇಲ್ಲಿ ಕರ್ನಾಟಕದಲ್ಲಿ ಓದೋಕ್ಕಾಗಲಿಲ್ಲ, ತಮಿಳ್ನಾಡಿನಲ್ಲಿ ಓದಿದೆ. ಅಲ್ಲಿನೂ ತಮಿಳ್ನಾಡು ಟೆಕ್ಸ್ಟ್ ಬುಕ್ ಸೊಸೈಟಿ ಅಂತ ಬರೋದು, ಇಲ್ಲಿ ಕರ್ನಾಟಕ ಟೆಕ್ಸ್ಟ್ ಬುಕ್ ಸೊಸೈಟಿ ಆ ಸಿಲೆಬಸ್ ಅಲ್ಲಿ ಓದಿದ್ದಾರೆ. ಅದನ್ನು ಓದಿ ಈಗ ಅವ್ರಿಗೇನು ಬಿಲ್ ಗೇಟ್ಸ್ ಆಗಬೇಕಾಗಿಲ್ಲ, ಟ್ರಂಪ್ ಆಗಬೇಕಾಗಿಲ್ಲ, ಮೈಕ್ರೋಸಾಫ್ಟ್ ಅಧ್ಯಕ್ಷನಾಗಬೇಕಾಗಿಲ್ಲ. ತಂದೆ ತಾಯಿಗೆ ಒಳ್ಳೆ ಮಗನಾದ್ರೆ ಸಾಕು. ಖಂಡಿತ ಅವ್ರ ಮುಖಚರ್ಯೆ, ಅವರ ಒಂದು ರೀತಿ ನೋಡುವಾಗ ಖಂಡಿತ ನನಗೇನು ಅನ್ನಿಸ್ತಾ ಇದೆ, ತಂದೆ ತಾಯಿಗೆ ನಿಜವಾದ ಒಳ್ಳೆ ಮಗನಾಗಿದ್ದಾರೆ ಅವರು. ಇನ್ನು ಮುಂದೆ ಜೀವನದಲ್ಲಿ ಅವರ ಒಂದು ಸಂಗಾತಿನ ಅವ್ರು ಹುಡುಕೊಂಡು ಅವ್ರಿಗೆ ಹೊಸ ಜೀವನನ ಒಂದು ಪ್ರಾರಂಭ ಮಾಡಬೇಕು. ಭಗವಂತ ಹೇಳ್ತಾರೆ, ಮದುವೆಗಳು ಸ್ವರ್ಗದಲ್ಲೇ ಮಾಡಿಸಿರುವಂಥದ್ದು ಅಂತ. ಆಗಲಿ, ಅದು ಸ್ವರ್ಗದಲ್ಲೇ ಮಾಡಿಸಿರುವಂಥ ಶ್ರೇಷ್ಠತೆಯ ಒಂದು ಒಳ್ಳೆಯ ಗೃಹಿಣಿ ಅವರಿಗೆ, ಒಳ್ಳೆ 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 ಹೆಣ್ಣು ಮಗಳು ಅವ್ರಿಗೆ ಸಿಗಲಿ ಅಂತ ನಾನು